ನಮಸ್ಕಾರ. ಸಿ.ಕೆ. ಮಂಜುನಾಥ್, ವಿ.ಎಂ.ಟಿವಿ ಸಂಪಾದಕರು. ಸ್ನೇಹಿತರೆ, ನಾವು ಈಗಾಗಲೇ ಸದನದ ವಿಚಾರ ಕುರಿತು ಮತ್ತು ಹಲವು ರಾಜ್ಯದ ಕುರಿತು ತಕ್ಕ ಮಟ್ಟದಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಬರ್ತಾ ಇದ್ವಿ. ಸ್ನೇಹಿತರೆ, ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಅಂದ್ರೆ ಈಗ ಒಂದು ವಾರ ಆಯ್ತು, ಹೆಚ್ಚು ಕಮ್ಮಿ ಒಂದು ವಾರ. ಈ ವಾರದಲ್ಲಿ ಅದ್ಭುತವಾದಂಥದ್ದು ವಿಚಾರಗಳನ್ನು ಹೇಳಿದ್ದೀವಿ. ಆಮೇಲೆ ದುಃಖಕರವಾದಂಥ ವಿಚಾರಗಳನ್ನ ಹೇಳಿದ್ದೀವಿ. ಸ್ನೇಹಿತರೆ, ಈಗೂ ಹೇಳ್ತಾ ಇರೋದು ಅವೇನು ಬೇರೆ ಹೇಳ್ತಾ ಇಲ್ಲ. ಆದ್ರೆ ಒಂದು ಹೃದಯವಂತಿಕೆ ಅಂತ ಜೀವವನ್ನ ಕಳ್ಕೊಂಡಿವಿ. ಏನು ಹೃದಯವಂತಿಕೆ ಇರುವಂತ ಒಂದು ಜೀವವನ್ನ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಕಳ್ಕೊಂಡಿದ್ದೀವಿ. ಸ್ನೇಹಿತರೆ, ತುಂಬಾ ನೋವು, ತುಂಬಾ ಸಂಕಟ, ತುಂಬಾ ಬೇಜಾರು ಇವೆಲ್ಲ. ಈ ತರ ನಾವೆಲ್ಲ ಹೇಳ್ಬೇಕು, ಮಾಡ್ಬೇಕು ಅನ್ನೋದು ನಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ಬೇಕಂದ್ರೂ ತುಂಬಾ ನೋವಾಗುತ್ತೆ. ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಇವತ್ತು ಶಾಮನೂರು ಶಂಕರಪ್ಪನವರ ಬಗ್ಗೆ. ಏನ್ ಹೇಳಿ, ಹಲವು ಎಂತ ಹೋರಾಟಗಾರರು ಇವರು, ಎಂತ ಸಮಾಜ ಸೇವಕರು ಇವರೆಲ್ಲ. ದೇವ್ರನೇ ಇಂಥ ಒಂದು ಸ್ವರೂಪದಲ್ಲಿ ಬಂದಂತ ಈ ವ್ಯಕ್ತಿಗಳನ್ನ ನಾವು ಕಳ್ಕೊಂಡಾಗ ನಿಜವಾಗ್ಲೂ ಇದು ಕರ್ನಾಟಕ ರಾಜ್ಯವೇ ಅನಾಥ ರೀತಿ. ನಿಜವಾಗ್ಲೂ ಇದು ತುಂಬಾ ನೋವಾಗುತ್ತೆ, ತುಂಬಾ ಬೇಜಾರಾಗುತ್ತೆ, ತುಂಬಾ ಸಂಕಟ ಆಗುತ್ತೆ. ಅವರ ಅಭಿಮಾನಿಗಳಾಗ್ಲಿ ಅಥವಾ ಅವರ ಕುಟುಂಬಸ್ಥರಾಗ್ಲಿ, ಇಡೀ ಕರ್ನಾಟಕ ರಾಜ್ಯವೇ ಇದು ಸಂಕಟ ಪಡುವಂತ ವ್ಯವಸ್ಥೆ ಇದು. ಯಾಕೆಂದ್ರೆ ಭ್ರಷ್ಟತೆಯನ್ನ ತಡೆಯುವುದರಲ್ಲಿ ಮೇಲುಗೈ, ಹೋರಾಟದಲ್ಲಿ ಮೇಲುಗೈ, ಯೋಜನೆಗಳನ್ನ ತರುವುದರಲ್ಲಿ ಮೇಲುಗೈ, ಕೆಳಮಟ್ಟದಿಂದ ಬಂದು ಮೇಲ್ಮಟ್ಟಕ್ಕೆ ಹೋದ್ರು ಸಹ ಅವತ್ತಿನ ದಿನ ಮರೆಯದಾದಂತ ಇರುವಂತ ಇಂಥ ವ್ಯಕ್ತಿಗಳನ್ನ ನಾವು ಕಳೆದುಕೊಂಡಾಗ ತುಂಬಾ ಬೇಜಾರಾಗುತ್ತೆ. ಯಾಕೆ ನಾವು ಇಷ್ಟು ತಡವಾಗಿ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೀವಿ ಅಂದ್ರೆ, ಸ್ನೇಹಿತರೆ, ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಭಾರತ ದೇಶ, ಕರ್ನಾಟಕ ರಾಜ್ಯ, ತಮ್ಮ ಊರಲ್ಲಿರೋ ಜಿಲ್ಲೆಗಳು, ತಮ್ಮ ಊರಲ್ಲಿರೋ ತಾಲೂಕುಗಳು, ಏನು ಸಂಬಂಧಪಟ್ಟಂತ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಏನ್ ಹೇಳಿ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇಂಥದ್ರ ಮಧ್ಯೆ ಒಬ್ಬ ದೇವ ಮಾನವ, ಇವತ್ತು ದೇವ ಸ್ವರೂಪ, ಇವತ್ತು ರಾಜಕೀಯ ರಂಗದಲ್ಲಿ, ಹೋರಾಟದಲ್ಲಿ, ಸಮಾಜ ಸೇವೆಯಲ್ಲಿ ಸುದೀರ್ಘ ಅವರು ಹೋರಾಟವನ್ನ, ಜೀವನವನ್ನ ತ್ಯಾಗ ಮಾಡಿದಂತ ವ್ಯಕ್ತಿ ಶಾಮನೂರು ಶಂಕರಪ್ಪನವರು ಇವತ್ತು ನಿಧನರಾಗಿದ್ದಾರೆ. ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂದ್ರೆ ಎಷ್ಟು ನೋವಾಗುತ್ತೆ. ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರರು ಒಂಥರ ಹೆಮ್ಮೆಯಿಂದ ಇರ್ತಾರೆ. ಓಕೆ, ಇಂಥ ವ್ಯಕ್ತಿಗಳೆಲ್ಲ ಯಾಕೆ ಅಂದ್ರೆ, ಈ ಅವರು ಸುತ್ತಮುತ್ತ ಇರೋ ಏನು ಈ ಶಾಮನೂರು ಶಂಕರಪ್ಪನವರ ಸುತ್ತಮುತ್ತ ಇರುವಂತ ಜನಾಂಗದವ್ರು ಹೋಗಿ ಕೆಲಸ ಮಾಡಿದ್ರೆ ಕೆಲಸಗಳಾಗ್ತಾ ಇತ್ತು. ಅಂದ್ರೆ ಎಲ್ಲರೂ ಸಹಜವಾಗಿದ್ದು, ಆದ್ರೆ ಇವ್ರ ರೀತಿಯಾಗಿ ಬೇರೆ ಆಗಿತ್ತು. ಅಕ್ಕ ಪಕ್ಕದಲ್ಲಿ ಅಥವಾ ಯಾರು ಏನೋ ಇದ್ರೂ ಸಹ ಏನೇ ಬಂದ್ರು ಕೆಲಸ ಕಾರ್ಯಗಳನ್ನ ಮಾಡಿಕೊಡುವಂತ ಇಂಥ ಹೃದಯವಂತಿಕೆ ಮನಸ್ಸು ಇವತ್ತು ಕಣ್ಮುಂದಿಲ್ಲ ಅಂದಾಗ ನಿಜವಾಗ್ಲೂ ಇವತ್ತು ವಿ.ಎಂ.ಟಿವಿ ಸ್ಟುಡಿಯೋದಲ್ಲಿನೂ ಕೂಡ ಸುಮಾರು ಸತಿ ಮೌನವಾಚರಿಸಿತು. ತುಂಬಾ ನೋವಾಗುತ್ತೆ. ನಾವು ಬೆಂಗಳೂರಿಂದ ಈ ಸುದ್ದಿಯನ್ನ ಪ್ರಸಾರ ಮಾಡ್ಬೇಕಾದಾಗ ಅಥವಾ ನಾವು ಆ ಜಾಗದಲ್ಲಿ ಹೋಗ್ಬೇಕಾದಾಗ ಅವರು ಏನು ಇಲ್ಲಪ್ಪ, ಇಂಥ ದೊಡ್ಡ ಹೋರಾಟಗಾರ, ರಾಜ್ಯಕ್ಕೆ ಬೇಕಾದವರು, ಕೇಂದ್ರಕ್ಕೂ ಬೇಕಾದವರು, ಅಂತ ಒಬ್ಬ ಸುದೀರ್ಘ ಹೋರಾಟದ ಸಮಾಧಿಯನ್ನ ನಾವು ಬೇರೆ ರೀತಿಯಾಗಿ ಮಾಡ್ಬೇಕು ಅನ್ನೋ ಒಂದು ಯಾರಿಗಾದ್ರೂ ಇದ್ದೇ ಇರುತ್ತೆ ಕುಟುಂಬಸ್ಥರು. ಆದ್ರೆ ಇವರು ಸಾವಿನಲ್ಲಿನೂ ಕೂಡ ಹೃದಯಂತಿಕೆ ಮೆರೆದವರು ಇವರು. ಏನು ಅವ್ರ ಕುಟುಂಬಸ್ಥರ ನಡೆದ ಬಂದ ದಾರಿ ಇತ್ತು, ಅವ್ರ ಪಕ್ಕ ಸಮಾಧಿ, ಅವ್ರ ಪಕ್ಕ ಸಮಾಧಿ, ಇವರು ಕೂಡನು ಅಲ್ಲೇ ಇರ್ಬೇಕು ಅನ್ನೋದು ಕೂಡನು ಮಾತುಗಳಾಗಿತ್ತಂತೆ. ಎಷ್ಟು ನೋವಾಗುತ್ತೆ ಅಲ್ವಾ. ಸಿ, ಇವ್ರ ಬಗ್ಗೆ ನಾವು ಎರಡು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ವಿ.ಎಂ.ಟಿ ಮುಖಾಂತರ ಏನು ಮೈಸೂರು ರಾಜ್ಯರಿದ್ರಲ್ಲ, ಅವ್ರನ್ನು ಕೂಡ ಇವರು ವಿರೋಧ ಹಾಕೊಂಡು ಅವ್ರ ವಿರುದ್ಧನೂ ಕೂಡ ಹೋರಾಟ ಮಾಡಿದ್ರು. ಏನ್ ಹೇಳಿ, ಅವ್ರ ವಿರುದ್ಧನೂ ಕೂಡ ಹೋರಾಟ ಮಾಡಿದ್ರು ಇವ್ರು. ಆಮೇಲೆ ಅವ್ರು ಯಾವ ಪಕ್ಷದಲ್ಲಿ ಇದ್ರಲ್ವಾ, ಯಾವ ರಾಜಕೀಯ ಪಕ್ಷದಲ್ಲಿದ್ರಲ್ವಾ, ಯಾವ ರಾಜಕೀಯ ಪಕ್ಷದಿಂದ ಮಂತ್ರಿ ಆಗಿದ್ರಲ್ವಾ, ಮಿನಿಸ್ಟರ್ಗಳಾಗಿದ್ರಲ್ಲ, ಆ ಪಕ್ಷದ ವಿರುದ್ಧನೂ ಕೂಡ ಇವರು ಧ್ವನಿ ಎತ್ತಿದ್ರು. ಆ ಪಕ್ಷದ ವಿರುದ್ಧನೂ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಕೂಡ ಅವ್ರು ಹೇಳ್ತಾ ಇದ್ರು ನೇರವಾಗಿ. ಇದು ನಿಜವಾದ ಜನನಾಯಕ. ಇದು ನಿಜವಾದ ಜನನಾಯಕರಿಗೆ ಇರ್ಬೇಕಾದ್ರ ಕ್ವಾಲಿಟಿ ರೀ. ಈಗಿನವ್ರು ಇದ್ದಾರ್ರಿ, ಅವ್ನ್ ಬಕೆಟ್ ಹಿಡ್ಕೊಂಡು, ಇವನ್ ಬಕೆಟ್ ಹಿಡ್ಕೊಂಡು, ಆ ಪಕ್ಷದ ಬಕೆಟ್ ಹಿಡ್ಕೊಂಡು, ಈ ಲೀಡರ್ ಬಕೆಟ್ ಹಿಡ್ಕೊಂಡು
ನನಗೆಲ್ಲೂ ಅಧಿಕಾರ ಸಿಗಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಜನಸಾಮಾನ್ಯರ ತುಳುಗದು ಬದುಕ್ತಾ ಇರುವಂತ ಲೀಡರ್ ಮಧ್ಯೆ ಇಂಥ ಒಬ್ಬ ನಿಸ್ವಾರ್ಥ ಸೇವೆ ಒಬ್ಬ ಲೀಡರ್ ಕಳ್ಕೊಂಡಾಗ ತುಂಬಾ ನೋವಾಗುತ್ತೆ. ತುಂಬಾನೇ ನೋವಾಗುತ್ತೆ. ಸೊ ಹಾಗಾಗಿ ತುಂಬಾ ಬೇಜಾರಾಯ್ತು. ನಾನು ಮೈಸೂರು ಏನು ರಾಜರನ್ನು ಕೂಡ ಇವರು ವಿರೋಧ ಹಾಕೊಂಡಿದ್ರು. ಏನು ಶಾಮನೂರು ಶಂಕರಪ್ಪನವರು ವಿರೋಧ ಹಾಕೊಂಡಿದ್ರು. ಜೊತೆಗೇನೆ ಅದೇ ಪಕ್ಷದಲ್ಲಿರುವಂತ ಏನು ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಬಂದ್ರಲ್ವಾ, ಹೈಕಮಾಂಡ್ ಅವ್ರನ್ನು ಕೂಡ ಇವ್ರು ಬಿಡ್ಲಿಲ್ಲ. ಆ ಪಕ್ಷದ ಹೈಕಮಾಂಡ್ ಏನಿರ್ತಾರಲ್ಲ, ಅವ್ರನ್ನೂ ಕೂಡ ಆ ಸಮಯದಲ್ಲಿ ಚಳಿ ಜ್ವರ ಬಿಡಿಸಿದಂತ ಏಕೈಕ ವ್ಯಕ್ತಿ ಅದು ಶಾಮನೂರು ಶಂಕರಪ್ಪ. 60-30 ವರ್ಷ ಎಷ್ಟೋ ಆದ್ರೂ ಕೂಡ ಅವ್ರ ಹೋರಾಟನ ಬಿಡ್ಲಿಲ್ಲ. ತುಂಬಾ ನೋವಾಗುತ್ತೆ. ಇಂಥ ವ್ಯಕ್ತಿಗಳನ್ನ ನಾವು ಇದ್ದವ್ರನ್ನೂ ಕೂಡ ಬಳಸ್ಕೊತಾ ಇಲ್ಲ, ಇಲ್ದವ್ರನ್ನೂ ಕೂಡ ನಾವು ಬಿಡ್ತಾ ಇದ್ದೀವಿ ಅನ್ನೋ ವಿಚಾರ ಎಷ್ಟು ನೋವು ಸಂಕಟ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದ್ದು ತುಂಬಾ ಬೇಜಾರಾಗತ್ತೆ. ಸೊ ಇಂಥ ವಿಚಾರಗಳನ್ನ ಹೇಳೋ ವಿಚಾರವನ್ನ ತಮಗೆ ಬಂದಿತ್ತು. ಆಮೇಲೆ ಇನ್ನೊಂದು ವಿಶೇಷ ವಿಚಾರ, ಇವರು ಬೃಹತ್ ಉದ್ಯಮದಾರರು ಕೂಡ, ತುಂಬಾ ಅತ್ಯಂತ ಬೃಹತ್ ಉದ್ಯಮದಾರರು ಕೂಡ, ಆಮೇಲೆ ತುಂಬಾ ಅತ್ಯಂತ ಉನ್ನತ ಮಟ್ಟದಲ್ಲಿ ಹೋದಂತ ಈ ಉದ್ಯಮದಾರರು ಕೂಡ ಏನು ಅವರ ಊರಿನಲ್ಲಿ, ಅವರ ಜಿಲ್ಲೆಯಲ್ಲಿ, ಅವರ ತಾಲೂಕಿನಲ್ಲಿ ಏನಿತ್ತೋ ಕೆಳಮಟ್ಟದಿಂದ ಬಂದಂತ ಆ ಅಂಗಡಿ ಏನಿತ್ತೋ, ದಿನನಿತ್ಯ ಆ ಅಂಗಡಿಗೆ ಭೇಟಿ ಕೊಟ್ಟು ಅಲ್ಲಿ ಕ್ಷೇಮೆಯನ್ನ ಎಲ್ಲಾ ವಿಚಾರಿಸ್ಕೊಂಡು ಅಲ್ಲಿ ವ್ಯವಹಾರಗಳನ್ನ ಗಮನ ಇಟ್ಟುಕೊಂಡು ಮತ್ತೆ ಅವರ ಶಾಸಕ ಕೆಲಸಕ್ಕೆ ಹೋಗ್ತಾ ಇದ್ರಂತೆ. ನಿಜವಾಗ್ಲೂ ಇದು ತುಂಬಾ ಹೆಮ್ಮೆ ಪಡುವಂತದ್ದು. ಇವತ್ತು ಏನು ಇಲ್ಲ, ಒಬ್ಬ ಸಣ್ಣ ಪುಟ್ಟ ಲೀಡರ್ ಆಗ್ಬಿಟ್ರೆ ಅವನು ಏನ್ ಫಾರ್ಚುನರ್ ಬೆಂಚ್ ಕಾರಲ್ಲಿ ಓಡಾಡ್ತಾ ಇರ್ತಾನೆ. ಇವತ್ತು ಅಲ್ಲಿಂದ ಬಂದಂತ ವ್ಯಕ್ತಿ ಇವತ್ತು ಅಂತ ಒಬ್ಬ ಉದಾಹರಣೆ ಆಗುವಂತ ವ್ಯಕ್ತಿ ಇವತ್ತು ನಮ್ ಕಣ್ಮುಳ್ಳಿಂದ ಇಲ್ಲ ಅಂದಾಗ ತುಂಬಾ ನೋವಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ಸ್ನೇಹಿತರೆ, ಇಂಥ ವಿಚಾರವನ್ನ ತಮಗೆ ನಾನು ಹಂಚ್ಕೊಳ್ಳಕ್ಕೆ ಬಂದಿದ್ದೇನೆ. ಇದ್ರ ಕುರಿತಾಗಿ ಸದ್ಯದಲ್ಲಿ ಆ ಊರಿಗೆ ನಮ್ಮ ಬೆಂಗಳೂರು ಸ್ಟುಡಿಯೋಕ್ಕೆ ಕರೆಸಿ ಅವರನ್ನ ಮಾತಾಡಿಸುವಂತ ಕುಟುಂಬಸ್ಥರನ್ನು, ಆಮೇಲೆ ಅವರ ಆಪ್ತ ಸಹಾಯಕರನ್ನ ಕರೆಸಿ ಮಾತಾಡಿಸುವಂತ ಪ್ರಯತ್ನವನ್ನ ಪಡಿತೀವಿ ತಮ್ಮ ಮುಂದೆ ಬಿತ್ತರಿಸಕ್ಕೆ. ಸ್ನೇಹಿತರೆ, ಇವತ್ತು ಈ ಒಂದು ವಿಶೇಷತೆಯನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಕ್ಕೆ ಬಂದಿದ್ದೀನಿ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ ಜಿ ಕೆ ಮಂಜುನಾಥ್. ನಮಸ್ಕಾರ.